ಮಾಡಿದೆ. 7 ಬಾರಿ MP ಆಗಿದ್ದಕ್ಕೆ 1 ಸತಿ ಅವ್ರನ್ನ ಕೇಂದ್ರ ಸಚಿವರಾಗಿ ಮಾಡಿದಿರಿ. ರಾಜ್ಯದಲ್ಲಿ ಯಾರಿಗೆ ಮಾಡಿದಿರಿ? ಕ್ಯಾಬಿನೆಟ್ ದರ್ಜೆಯಲ್ಲಿ ಯಾರಿಗಾದ್ರೂ ಸಮಾನಾವಕಾಶಗಳು ಕೊಟ್ಟಿದ್ರ? ಆಹಾರ ಮಂತ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಿ. ಅದು ಯಾವ್ದಾದ್ರು ಬೇರೆ ಗೃಹ ಮಂತ್ರಿಗಳು ಯಾರಿಗೋ ಕೊಡ್ತೀರಿ? ದೊಡ್ಡ ದೊಡ್ಡ ಕ್ಯಾಬಿನೆಟ್ ದರ್ಜೆಗಳನ್ನ ಬೇರೆ ಬೇರೆ ಜನಾಂಗದವ್ರು ಕೊಡ್ತೀರಿ. ನಾವೇನು ಮಾಡಿದೀವಿ? ನಾವೇನು ಪಾಪ ಮಾಡಿದ್ವಿ? ಒಳ ಮೀಸಲಾತಿ ಆಗಬೇಕಾದ್ರೆ 35 ವರ್ಷಗಳು ಬೇಕಾ ನಮಗೆ? ಪ್ರತಿ ಹಂತದಲ್ಲೂ ಕೂಡ ಉದ್ಯೋಗ ಕೊಡಿ ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಅನ್ಯಾಯ, ವರ್ಷ ಕೇಳಿದ್ರು ಕೂಡ ಅಲ್ಲೂ ಕೂಡ ಅನ್ಯಾಯ, ಏನಾದ್ರೂ ಒಂದು ಅಡ್ಡಿಪಡಿಸ್ತಾನೆ ಇದೆ. ರಾಜಕೀಯ ಕೇಳಿದ್ರೆ ಅಲ್ಲೂ ಕೂಡ ಅನ್ಯಾಯ. ಇದು ಈ ಬಾರಿ ನಾವು ಕಾಂಗ್ರೆಸ್ಗೆ ಪ್ರಶ್ನಾತೀತವಾಗಿ ನಾವು ಕೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ಎಲ್ಲ ಮುಖಂಡರು, ರಾಜ್ಯದ ಎಲ್ಲ ದಲಿತ ಮುಖಂಡರುಗಳು, ದಲಿತ ಸಂಘಟನೆಗಳು, ಮಾದಿಗ ಮುಖಂಡಗಳು ಮತ್ತು ಅಹಿಂದ ಸಂಘಟನೆಗಳು ಎಲ್ಲ ಒಕ್ಕೂಟದಿಂದ ನಾವು ಕೇಳ್ತಾ ಇದ್ದೀವಿ. ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ, ಮಾದಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಕೂಡಲೇ ಸರಿಪಡಿಸಬೇಕು. ಸರಿಪಡಿಸಲೆಂದರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಎದುರಿಸಬೇಕಾಗುತ್ತದವರು ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ KH ಮುನಿಯಪ್ಪನವರು ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಅವರು ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹರಿದ್ದಾರೆ. ವಯಸ್ಸಿನಲ್ಲಿ ಅರ್ಹರಿದ್ದಾರೆ, ರಾಜಕೀಯದಲ್ಲಿ ಅನುಭವದಲ್ಲಿದ್ದಾರೆ ಮತ್ತು ಪ್ರಶ್ನಾತೀತ ರಾಜಕೀಯದಲ್ಲಿ ನಾಯಕರಾಗಿದ್ದಾರೆ. ಅವರು ಯಾವುದೇ ಪಕ್ಷದಲ್ಲೂ ಕೂಡ ಅವರು ವಿರೋಧವಾಗಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಪ್ರಶ್ನಾತೀತ ನಾಯಕರಾಗಿದ್ದಾರೆ, ಇವರು ಕೂಡ KH ಮುನಿಯಪ್ಪರು ಹಂಗೆ ಇದ್ದಾರೆ. ಹೇಳಿ, ಈಗ ಇವರು ಮುನಿಯಪ್ಪ ಅವ್ರನ್ನ ಈಗ DCM ಮಾಡಬೇಕು ಅನ್ನುವಂಥದ್ದಾದ್ರೆ ಈಗಾಗಲೇ ಚಿತ್ರದುರ್ಗದಿಂದ ಬಂದಿದ್ದೀರಿ. ನೋಡಿ, 50 ಲಕ್ಷ ನಮ್ಮ ಮಾದಿಗ ಸಮಾಜ, ಎಡಗೈ ಸಮಾಜ ಅಷ್ಟು ಬಹುಸಂಖ್ಯಾತರಾಗಿರ್ತಕ್ಕಂಥದ್ರಲ್ಲಿ ಸಮೀಕ್ಷೆನೇ ಹೇಳಿದೆ. ಎಲ್ಲ ಸಮೀಕ್ಷೆನೂ ಹೇಳಿದೆ. ಎಲ್ಲ ಸಮೀಕ್ಷೆ ಹೇಳಿದ ಮೇಲೆ ಅಷ್ಟು 50 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ಬಹುಸಂಖ್ಯಾತರಿಗೆ ಒಂದು ಉನ್ನತವಾದ ಒಂದು ಹುದ್ದೆ ಕೊಡಲಿಲ್ಲ ಅಂದರೆ ಇದು ಅನ್ಯಾಯ ಮಾಡ್ದಂಗೆ, ಮೋಸ ಮಾಡ್ದಂಗೆ, ನಮಗೆ ವಂಚನೆ ಮಾಡ್ದಂಗೆ. ನಾವು ನಂಬಿದ್ದೀವಿ. ನಮಗೆ ಮೋಸ ಮಾಡಿದರೆ ಖಂಡಿತ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನ ನಾವು ಧೂಳಿಪಟ ಮಾಡೋದು ಸತ್ಯ. ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡ್ತಾರೋ ಅವರಿಗೆ ನಾವು ಸಹಾಯ ಮಾಡೋದು, ಇದು ಸತ್ಯ. ನಾವು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಇದನ್ನೇ ಒಂದು ಆಂದೋಲನ ಮಾಡಿ ಸಮಾಜಕ್ಕೆ ಒಂದು ದೊಡ್ಡ ಸುದ್ದಿ ಕೊಡ್ತೀವಿ, ಸರ್ಕಾರಕ್ಕೂ ದುಡ್ಡು ಸುದ್ದಿ ಕೊಡ್ತೀವಿ. ಅದಕ್ಕೋಸ್ಕರ ಒಳ್ಳೆ ಒಂದು ಮನಸ್ಸು ಮಾಡಿ ಉಪಮುಖ್ಯಮಂತ್ರಿಗಳು ಮಾಡಬೇಕು, ನಮ್ಮ ಸಿದ್ದರಾಮಯ್ಯರು ಮನಸ್ಸು ಮಾಡಬೇಕು, DK ಶಿವಕುಮಾರ್ ಮನಸ್ಸು ಮಾಡಬೇಕು, ಎಲ್ಲ ಸಚಿವ ಸಂಪುಟ, ಎಲ್ಲ ಶಾಸಕರು ಮನಸ್ಸು ಮಾಡಿ ನಮಗಾಗಿರ್ತಕ್ಕಂಥ ಅನ್ಯಾಯನ KH ಮುನಿಯಪ್ಪ ದ್ವೈತ ನಾಯಕ, ಪ್ರಶ್ನಾತೀತ ನಾಯಕ, ನಮ್ಮ ಸಮಾಜದ ಏಕೈಕ ಹಿರಿಯ ನಾಯಕರಿಗೆ ವಂಚನೆ ಮೋಸ ಮಾಡಿದ್ರೆ ನಾವು ಕ್ಷಮೆ ಇಲ್ಲ. ಅದಕ್ಕೆ ನಾವು ಕೆಳದರ್ಜೆ, ನಾವು ಮೇಲ್ದರ್ಜೆ ಬಂದೇ ಬರ್ತೀವಿ. ಅದನ್ನ ನೋಡ್ತೀವಿ. ಮಾಧ್ಯಮ ಮಿತ್ರರು ನೀವು ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಕೆಲಸಕ್ಕೆ ಸಹಕಾರ ಮಾಡಿ. ಮುಖ್ಯಮಂತ್ರಿ ಯಾರಾಗಬೇಕು, ಸಚಿವರಾಗಬೇಕು ಅನ್ನುವಂಥದ್ದು ಕೂಡ ನಿರ್ಣಯ ಆಗಿರುವಂಥದ್ದು. ಆನ್ಲೈನ್ ಅಜೆಂಡಾ ಈಗ CLP ಮೀಟಿಂಗ್ ನಲ್ಲಿ ಇದು ಮಾಡುವಂಥದ್ದು. ಈಗಾಗಲೇ ಹಿರಿಯ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಈಗ ನಿರ್ಣಯ ಆಗಿರುವಂಥದ್ದು. ಈಗ ಅದಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿರುವಂಥದ್ದು, ನಾವು ಹಿಂದೆ ಎಲ್ಲನೂ ಕೂಡ ಮುಖ್ಯಮಂತ್ರಿಯನ್ನಾಗಿ KH ಮುನಿಯಪ್ಪನವ್ರನ್ನ ಪರಿಗಣಿಸಬೇಕು ಅಂತ ಹೋರಾಟಗಳನ್ನು ಮಾಡ್ಕೊಂಡು, ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ಈ ಅವಕಾಶವನ್ನು ಬಿಟ್ಟರೆ, ಕೈ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಭುಗಿಲೇಳುತ್ತೆ.